Hello everyone, I welcome you all to the lecture series on design and analysis of algorithms as a part of 5th semester subject. So this is the session 6 we'll be discussing on the greedy techniques. This video is being recorded as a part of Learning Management System under Department of Collegiate and Technical Education. So in this session, we'll be discussing about the illustration of Dijkstra's algorithm with respect to an example. In the previous session also we discussed about the same Dijkstra's algorithm, but in this session we'll be discussing about the application of Dijkstra's algorithm to an example in which the vertices will not be followed in the same order as they have entered into the input graph. So last session ಮತ್ತು ಈ ಸೆಷನ್ ಎರಡನ್ನೂ ಕೂಡ ನೀವು ಕಂಪೇರ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತಕ್ಕಂಥ ಡಿಫರೆನ್ಸ್ ಏನು ಅಂದ್ರೆ ಲಾಸ್ಟ್ ಸೆಷನ್ ಅಲ್ಲಿ ನಾವು ತಗೊಂಡಿದಂತ ಎಕ್ಸಾಂಪಲ್ ಅಲ್ಲಿ ಯಾವ ರೀತಿನಲ್ಲಿ ನಾವು ಇನ್ಪುಟ್ ಗ್ರಾಫ್ ಅಲ್ಲಿ ವರ್ಟೈಸಸ್ ಅನ್ನ ಡ್ರಾ ಮಾಡ್ತಾ ಹೋಗ್ತೀವಿ ಅಥವಾ ಯಾವ ರೀತಿನಲ್ಲಿ ವರ್ಟೈಸಸ್ ಆ ಗ್ರಾಫಿಗೆ ಎಂಟರ್ ಆಗುತ್ತೆ ಅದೇ ಆರ್ಡರ್ ನಲ್ಲೇ ನಮ್ಗೆ ಶಾರ್ಟೆಸ್ಟ್ ಪಾತ್ ಸಿಕ್ಕಿತ್ತು. ಸೊ ಅದನ್ನ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ, ಎಲ್ಲಾ ಇನ್ಪುಟ್ ಗ್ರಾಫ್ಸ್ ನಲ್ಲೂ ಕೂಡ ಅದೇ ಆರ್ಡರ್ ನಲ್ಲಿ ಅಂದ್ರೆ ಎ ಬಿ ಸಿ ಡಿ ಅಂತ ವರ್ಟೈಸಸ್ ಇದ್ರೆ ಸೊ ಎ ಟು ಬಿ ಬಿ ಟು ಸಿ ಸಿ ಟು ಡಿ ನೇ ಶಾರ್ಟೆಸ್ಟ್ ಪಾತ್ ಆಗಿ ಬರ್ಬೋದೇನೋ ಅಂತ ಅನ್ಸುತ್ತೆ. ಬಟ್ ದಟ್ ಇಸ್ ನಾಟ್ ದ ಕೇಸ್ ಇನ್ ಆಲ್ ದ ಇನ್ಪುಟ್ ಗ್ರಾಫ್ಸ್ ಅಂತ ನಾನು ನಿಮ್ಗೆ ಪ್ರೀವಿಯಸ್ ಸೆಷನ್ ಅಲ್ಲಿ ಹೇಳಿದೆ. ಸೊ ಹಾಗಾದ್ರೆ ಈ ಸೆಷನ್ ನಲ್ಲಿ ಅದರ ಆರ್ಡರ್ ಅನ್ನ ಫಾಲೋ ಮಾಡದೆ ಇರ್ತಕ್ಕಂತ ಒಂದು ಇನ್ಪುಟ್ ಗ್ರಾಫ್ ಅನ್ನ ಕೊಟ್ಟು ಒಂದು ಶಾರ್ಟೆಸ್ಟ್ ಪಾತ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತಕ್ಕಂಥದ್ದನ್ನ ನಾವು ನೋಡೋಣ. So in this session, as a part of the contents, we'll be discussing first about the example. So in the previous session, we have already seen how to design the algorithm for the Dijkstra's concept and what is the algorithm, step-by-step execution of the statements that will be occurring in the algorithm. So ಈ ಸೆಷನ್ ಅಲ್ಲಿ ಎಕ್ಸಾಂಪಲ್ ಅನ್ನ ಸಾಲ್ವ್ ಮಾಡಿದ ನಂತರ ಹಿಂದಿನ ಸೆಷನ್ ಅಲ್ಗಾರಿದಮ್ ಅನ್ನ ರೆಫರೆನ್ಸ್ ಅನ್ನ ನೀವಿಟ್ಕೊಂಡ್ರೆ ನಾನು ಅದರ ಒಂದು ಸ್ಟೆಪ್ ಬೈ ಸ್ಟೆಪ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಗೆ ಅನಾಲಿಸಿಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅಂದ್ರೆ ಯಾವ ರೀತಿನಲ್ಲಿ ನಾವು ರನ್ ಟೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು, ಪ್ರತಿಯೊಂದು ಸ್ಟೆಪ್ ಆಫ್ ಅಲ್ಗಾರಿದಮ್ ಅಂತಕ್ಕಂಥದ್ದನ್ನ ಈ ಒಂದು ಸೆಷನ್ ಅಲ್ಲಿ ತೋರಿಸ್ಕೊಡ್ತೇನೆ. ಮತ್ತೆ ಫೈನಲಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದಿ ರನ್ ಟೈಮ್ ಕಾಂಪ್ಲೆಕ್ಸಿಟಿ ಅಂಡ್ ಟು ಟೆಲ್ ಯು ಬಿಫೋರ್ ಇನ್ ಹ್ಯಾಂಡ್ ರನ್ ಟೈಮ್ ಕಾಂಪ್ಲೆಕ್ಸಿಟಿ ಅನ್ನ ನಾವು ಏನು ಅಂತ ಹೇಳಿ ಕಂಪ್ಲೀಟ್ ಆಗಿ ಸಮರೈಸ್ ಮಾಡಿ ಹೇಳ್ತಾ ಇದೀವಿ ಹೊರತು ಕಂಪ್ಲೀಟ್ ಅನಾಲಿಸಿಸ್ ಪ್ರೂಫ್ ಅನ್ನ ನಾವು ಈ ಸೆಷನ್ ಅಲ್ಲಿ ಒದಗಿಸಲ್ಲ, ಬಿಕಾಸ್ ಇಟ್ ಇಸ್ ಬಿಯಾಂಡ್ ದ ಸ್ಕೋಪ್ ಆಫ್ ದಿಸ್ ಸೆಷನ್. Yes, let's get started with the contents today. So let us consider the graph as you can see it in the picture diagram. So already we have seen in the last session. So first step ಏನು ಅಂತ ಹೇಳಿದ್ರೆ it is removing of the loops. So let us get started. Before going, let us see which is the first starting vertex. So this is the start or the source vertex, that is vertex A, and let us consider that this vertex F is the destination vertex. Yes. So now this graph as a first step of processing, that is removing of the loops. So ಈ ಗ್ರಾಫ್ ಅಲ್ಲಿ ಲೂಪ್ಸ್ ಎಲ್ಲಾದ್ರೂ ಇದೆಯಾ ನಿಮಗೆ ಕಾಣ್ತಾ ಇದೆಯಾ? ಇದ್ರೆ ಆ ಲೂಪ್ಸ್ ಅನ್ನ ಫಸ್ಟ್ ನಾವು ರಿಮೂವ್ ಮಾಡಬೇಕು. ಸೊ ಎಲ್ಲೆಲ್ಲಿ ಲೂಪ್ಸ್ ಕಾಣ್ತಾ ಇದೆ ನಿಮ್ಗೆ? ಎಸ್, ಒಂದು ವರ್ಟೆಕ್ಸ್ ಸಿ ನಲ್ಲಿ ಇರ್ತಕ್ಕಂಥ ಲೂಪ್, ಇನ್ನೊಂದು ವರ್ಟೆಕ್ಸ್ ಡಿ ನಲ್ಲಿ ಇರ್ತಕ್ಕಂಥ ಲೂಪ್. ವರ್ಟೆಕ್ಸ್ ಎ ಇಂದ ಬಿಗೆ ಇನ್ನೊಂದು ಲೂಪ್ ತರ ಕಾಣುತ್ತೆ, ಬಟ್ ಆಕ್ಚುಲಿ ಅದು ಲೂಪ್ ಅಲ್ಲ. ಏನದು? ಎಸ್, ಇಟ್ ಇಸ್ ಅ ಪ್ಯಾರಲಲ್ ಎಡ್ಜ್. ಸೊ ಅದನ್ನ ನೆಕ್ಸ್ಟ್ ತಗೊಳ್ಳೋಣ. ಸೊ ಈಗ ಎರಡು ಲೂಪ್ಸ್ ಇದೆ ಅಂತ ನಾವೀಗ ಡಿಸೈಡ್ ಮಾಡಿದ್ವಿ. ಸೊ ಆ ಎರಡು ಲೂಪ್ಸ್ ಅನ್ನು ಕೂಡ ನಾವೀಗ ರಿಮೂವ್ ಮಾಡಬೇಕು. ಎಸ್, ಸೊ ದಿಸ್ ಇಸ್ ಅ ಲೂಪ್ ಅಂಡ್ ದಿಸ್ ಇಸ್ ಒನ್ ಮೋರ್ ಲೂಪ್. ವಿಲ್ ರಿಮೂವ್ ಇಟ್. ಸೊ ಈಗ ರಿಮೂವ್ ಆಯ್ತು ಎರಡು ಲೂಪ್ಸ್. ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ಎಸ್, you remember it exactly. We have to remove the parallel edges. Yes, we do have the parallel edges between A and B. ಒಂದು ಎಡ್ಜ್ ಗೆ 12 ಅಂತಕ್ಕಂಥ ವೇಟ್ ಅಸೋಸಿಯೇಟ್ ಆಗಿದ್ರೆ ಇನ್ನೊಂದು ಎಡ್ಜ್ ಗೆ 10 ಅಂತಕ್ಕಂಥ ವೇಟ್ ಅಸೋಸಿಯೇಟ್ ಆಗಿದೆ. ಎರಡರಲ್ಲೂ ಕೂಡ ಯಾವ ಎಡ್ಜಿನ ವೇಟ್ ಜಾಸ್ತಿ ಇರುತ್ತೆ ಆ ಎಡ್ಜ್ ಅನ್ನ ನಾವು ರಿಮೂವ್ ಮಾಡ್ತೀವಿ. ಸ್ಮಾಲೆಸ್ಟ್ ಕಾಸ್ಟ್ ಇರ್ತಕ್ಕಂಥ ಎಡ್ಜ್ ನ ರಿಟೈನ್ ಮಾಡ್ಕೊಳ್ತೀವಿ. ಸೊ ಈ ಕೇಸಲ್ಲಿ ಯಾವ್ದನ್ನ ರಿಮೂವ್ ಮಾಡ್ತಾ ಇದೀವಿ? ಎಸ್, 12 ಅಂತಕ್ಕಂಥ ಕಾಸ್ಟ್ ಇರ್ತಕ್ಕಂಥ ಎಡ್ಜ್ ನ ನಾವು ರಿಮೂವ್ ಮಾಡ್ತಾರೆ. ಎಸ್, ಸೊ ಈಗ ಈ ಗ್ರಾಫ್ ಇಟ್ ಇಸ್ ರೆಡಿ ಫಾರ್ ಪ್ರಾಸೆಸಿಂಗ್ ನೌ. ಸೊ ಈ ಗ್ರಾಫ್ ಗೆ ನಾವು ನೆಕ್ಸ್ಟ್ ಏನ್ ಮಾಡಬೇಕು? ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ದಿ ಶಾರ್ಟೆಸ್ಟ್ ಪಾತ್ ಟೇಬಲ್. ಎಸ್, ಸೊ ಶಾರ್ಟೆಸ್ಟ್ ಪಾತ್ ಟೇಬಲ್ ಅನ್ನ ನಾವು ಕ್ರಿಯೇಟ್ ಮಾಡೋಣ ಅಥವಾ ಕನ್ಸ್ಟ್ರಕ್ಟ್ ಮಾಡೋಣ. ಸೊ ನಮ್ಮ ಗ್ರಾಫ್ ನಲ್ಲಿ ಇನ್ಪುಟ್ ಗ್ರಾಫ್ ನಲ್ಲಿ ಎಷ್ಟು ವರ್ಟೈಸಸ್ ಇದೆ ಟೋಟಲ್ ಆಗಿ ಕೌಂಟ್ ಮಾಡ್ತೀರಾ? ಎಸ್, 6 ವರ್ಟೈಸಸ್ ಇದೆ. ಎ ಬಿ ಸಿ ಡಿ ಇ ಅಂಡ್ ಎಫ್. ಸೊ 6 ವರ್ಟೈಸಸ್ ಇರೋದ್ರಿಂದ ನಮ್ಮ ಶಾರ್ಟೆಸ್ಟ್ ಪಾತ್ ಟೇಬಲ್ ಅಲ್ಲಿ ಎಷ್ಟು ಕಾಲಮ್ಸ್ ಇರಬಹುದು?
Yes, exactly. So 6 columns irutte, 6 vertices, 6 columns. Now, so before proceeding, now ಈಗ 6 columns ಇರುತ್ತೆ ಅಂತ ಆಲ್ರೆಡಿ ಹೇಳಿದೆ. ಸೊ 6 columns ಅಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗ್ ವರ್ಟೆಕ್ಸ್ ಎ ಅಂತ ತಗೊಂಡಿರೋದ್ರಿಂದ ಎ ಹತ್ರ 0 ಹಾಕೊಳ್ತಾ ಇದೀವಿ. ಇನ್ನು ಉಳಿದಿದ್ದಂತ ಎಲ್ಲ ವರ್ಟೈಸಸ್ ಗೆ ಏನ್ ಹಾಕ್ತಾ ಇದೀವಿ ನಾವು? ಎಸ್, ಇನ್ಫಿನಿಟಿನ ಹಾಕ್ತಾ ಇದೀವಿ. ಯಾಕೆ ಇನ್ಫಿನಿಟಿ ಹಾಕ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ಅಲ್ಗಾರಿದಮ್ ಅನ್ನ ನಾವು ನೆನ್ಪು ಮಾಡ್ಕೊಂಡ್ರೆ, ಆ ಅಲ್ಗಾರಿದಮ್ ಅಲ್ಲಿ ನಾವು ತಗೊಂಡಿದ್ವಿ ಡಿ ಆಫ್ ವಿ is initialized to infinity. What is d? D is the distance array. ಸೊ ಅಲ್ಲಿ ನಮ್ಗೆ ಏನ್ ರೋ ನಲ್ಲಿ ಕಾಣ್ತಕ್ಕಂತ ಒಂದೊಂದು ಸೆಲ್ ಕೂಡ ಡಿಸ್ಟೆನ್ಸ್ ಅರೇ, ಅಂದ್ರೆ ಒಂದು ವರ್ಟೆಕ್ಸ್ ಗೆ ಒಂದು ಅರೆಯ ವ್ಯಾಲ್ಯೂ ಇರುತ್ತೆ. ಸೊ ಎಂಟೈರ್ ರೋ ನ ನಾವು ಕನ್ಸಿಡರ್ ಮಾಡಿದ್ರೆ ಒಂದು ಡಿಸ್ಟೆನ್ಸ್ ಅರೇ ಅಂತ ಕರ್ಕೊಳ್ತೀವಿ. ಸೊ ಆ ಡಿಸ್ಟೆನ್ಸ್ ಅರೇನಲ್ಲಿ ಯಾವ್ದು ಸ್ಟಾರ್ಟಿಂಗ್ ವರ್ಟೆಕ್ಸ್ ಇರುತ್ತೆ ಅಂದ್ರೆ ಎಸ್ ಇರುತ್ತೆ, ಅದನ್ನ 0 ಗೆ ಇನಿಷಿಯಲೈಸ್ ಮಾಡ್ತೀವಿ. ಇನ್ನು ಉಳಿದ ಎಲ್ಲ ವರ್ಟಿಸಸ್ ಅನ್ನ ವಿ ವಿಚ್ ಇಸ್ ನಾಟ್ ದಿ ಸ್ಟಾರ್ಟಿಂಗ್ ವರ್ಟೆಕ್ಸ್ ಅಂದ್ರೆ ಬಿ, ಸಿ, ಡಿ ಮತ್ತೆ ಇ ಮತ್ತೆ ಎಫ್ ಎಲ್ಲದನ್ನು ಕೂಡ ನಾವು ಇನ್ಫಿನಿಟಿಗೆ ಇನಿಷಿಯಲೈಸ್ ಮಾಡ್ಕೊಳ್ತೀವಿ. ದಟ್ ವಿ ಹ್ಯಾವ್ ನೋನ್ ಆಲ್ರೆಡಿ. ಸೊ ಆಸ್ ಅ ಪಾರ್ಟ್ ಆಫ್ ಫರ್ದರ್ ಪ್ರಾಸೆಸಿಂಗ್, ಲಾಸ್ಟ್ ಸೆಷನ್ ಅಲ್ಲಿ ಆಲ್ರೆಡಿ ನಾವು ಮಿನಿಮಮ್ ವ್ಯಾಲ್ಯೂ ಫಾರ್ಮುಲಾ ನ ಡಿಸ್ಕಸ್ ಮಾಡಿದ್ವಿ. ನಾವು ಡಿಸ್ಟೆನ್ಸ್ ಅರೆಯ ವ್ಯಾಲ್ಯೂಸ್ ಅನ್ನ ಅಪ್ಡೇಟ್ ಮಾಡೋದಕ್ಕೆ ಅಗೇನ್ ವಿಲ್ ಹ್ಯಾವ್ ಅ ರೀಕ್ಯಾಪ್ ಆಫ್ ದ ಫಾರ್ಮುಲಾ. ಸೊ ಮಿನಿಮಮ್ ವ್ಯಾಲ್ಯೂ ಫಾರ್ಮುಲಾ ಅಥವಾ ಮಿನಿಮಮ್ ಡಿಸ್ಟೆನ್ಸ್ ಫಾರ್ಮುಲಾ ಯಾವ ತರ ಇದೆ ಅಂದ್ರೆ, ಎರಡು ವರ್ಟೈಸಸ್ ಅನ್ನ ನಾವು ತಗೊಂಡ್ರೆ ಎಕ್ಸ್ ಮತ್ತೆ ವೈ ಅಂತ, ಅಥವಾ ಎ ಮತ್ತೆ ಬಿ ಅಂತ. ಸೊ ಎ ಸ್ಟಾರ್ಟಿಂಗ್ ವರ್ಟೆಕ್ಸ್, ಬಿ ನೆಕ್ಸ್ಟ್ ವರ್ಟೆಕ್ಸ್ ಆದ್ರೆ, ಅದೇ ತರ ಇಲ್ಲಿ ಎಕ್ಸ್ ಅಂಡ್ ವೈ, ಎಕ್ಸ್ ಸೋರ್ಸ್ ವರ್ಟೆಕ್ಸ್, ವೈ ಡೆಸ್ಟಿನೇಷನ್ ವರ್ಟೆಕ್ಸ್ ಅಂತ ಅನ್ಕೊಂಡ್ರೆ, ಎಕ್ಸ್ ಮತ್ತೆ ವೈ ನಡುವೆ ಡೈರೆಕ್ಟ್ ಎಡ್ಜ್ ಇದ್ರೆ ಮಾತ್ರ ನಾವ್ ಈ ಮಿನಿಮಮ್ ವ್ಯಾಲ್ಯೂ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ಡೈರೆಕ್ಟ್ ಎಡ್ಜ್ ಇರ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಇನ್ಫಿನಿಟಿಯನ್ನ ಪ್ಲೇಸ್ ಮಾಡಿ ಫರ್ದರ್ ಪ್ರೊಸೀಡ್ ಆಗ್ತೀವಿ. ಸೊ ಈಗ ಡೈರೆಕ್ಟ್ ಎಡ್ಜ್ ಇದೆ ಅಂತ ಅನ್ಕೊಳ್ಳೋಣ ಎಕ್ಸ್ ಮತ್ತೆ ವೈ ನಡುವೆ. ಸೊ ಏನಾಗತ್ತೆ ಆಗ ಮಿನಿಮಮ್ ವ್ಯಾಲ್ಯೂ ಫಾರ್ಮುಲಾ? ಎಸ್, ಎಕ್ಸಾಕ್ಟ್ಲಿ. ಸೊ ಡೆಸ್ಟಿನೇಷನ್ ವ್ಯಾಲ್ಯೂ ಅಂದ್ರೆ ಹಳೆಯ ಸೆಲ್ ನಲ್ಲಿ ಇರ್ತಕ್ಕಂತ ವ್ಯಾಲ್ಯೂ, ಮಾರ್ಕ್ಡ್ ವ್ಯಾಲ್ಯೂಗೆ ಎಡ್ಜ್ ಕಾಸ್ಟ್ ಅಂದ್ರೆ ಡೈರೆಕ್ಟ್ ಎಡ್ಜ್ ಕಾಸ್ಟ್ ಏನಿರುತ್ತೆ ಎಕ್ಸ್ ಮತ್ತೆ ವೈ ಅನ್ನ ಕನೆಕ್ಟ್ ಆಗಿರ್ತಕ್ಕಂಥದ್ದು, ಆ ಎಡ್ಜ್ ಕಾಸ್ಟ್ ಅನ್ನ ಮಾರ್ಕ್ಡ್ ವ್ಯಾಲ್ಯೂಗೆ ಆಡ್ ಮಾಡಿದಾಗ, ಸೊ ಡೆಸ್ಟಿನೇಷನ್ ವ್ಯಾಲ್ಯೂ ದಿಸ್ ಅಪ್ಡೇಟೆಡ್ ವ್ಯಾಲ್ಯೂ ಎರಡರಲ್ಲೂ ಯಾವ್ದು ಮಿನಿಮಮ್ ಇರುತ್ತೋ ಆ ವ್ಯಾಲ್ಯೂನ ನಾವು ಆ ಪರ್ಟಿಕ್ಯುಲರ್ ಸೆಲ್ ಅಲ್ಲಿ ಹಾಕ್ತಾ ಹೋಗ್ತೀವಿ. ಅಥವಾ ಡಿಸ್ಟೆನ್ಸ್ ಅರೆಯ ಆ ವ್ಯಾಲ್ಯೂ ಅನ್ನ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನಾನು ಹೇಳ್ತಾ ಹೋದಂಗೆ ಅಲ್ಗಾರಿದಮ್ ನಿಮ್ ಕಣ್ಮುಂದೆ ಬರ್ತಾ ಹೋಗ್ಬೇಕು. ಸೊ ಹಾಗಾಗಿ ಎರಡು ಸೆಷನ್ ಅನ್ನ ತಗೊಂಡಿರೋದು. ಪ್ರೀವಿಯಸ್ ಸೆಷನ್ ಅಲ್ಲಿ ಅಲ್ಗಾರಿದಮ್ ಅನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಆ ಅಲ್ಗಾರಿದಮ್ ಅನ್ನ ರೆಫರೆನ್ಸ್ ಅನ್ನ ಇಟ್ಕೊಂಡೆ ನೀವು ಈ ಎಕ್ಸಾಂಪಲ್ ಅನ್ನ ಸಾಲ್ವ್ ಮಾಡ್ತಾ ಹೋದ್ರೆ ಕ್ಲಿಯರ್ ಆಗಿ ನಿಮಗೆ ಎಲ್ಲೂನು ಡೌಟ್ಸ್ ಬರ್ದೆ ಅರ್ಥ ಆಗುತ್ತೆ. ಸೊ ಲೆಟ್ ಅಸ್ ಪ್ರೊಸೀಡ್ ಅಗೇನ್. ಸೊ ಡೆಸ್ಟಿನೇಷನ್ ವ್ಯಾಲ್ಯೂ ಬ್ರೀಫ್ ಆಗಿ ಅದರ ಡೆಫಿನೇಷನ್ಸ್ ಅನ್ನ ನೋಡ್ಬಿಡೋಣ. ಡೆಸ್ಟಿನೇಷನ್ ವ್ಯಾಲ್ಯೂ ಅಂದ್ರೆ ದ ವ್ಯಾಲ್ಯೂ ವಿಚ್ ಇಸ್ ದೇರ್ ಇನ್ ದ ಡೆಸ್ಟಿನೇಷನ್ ಕಾಲಮ್, ಅಂದ್ರೆ ಹಿಂದಿನ ಸೆಲ್ ನಲ್ಲಿ ಇರ್ತಕ್ಕಂತ ವ್ಯಾಲ್ಯೂ. ಮಾರ್ಕ್ಡ್ ವ್ಯಾಲ್ಯೂ ಅಂದ್ರೆ ಈ ರೋ ನಲ್ಲಿ ಲಾಸ್ಟ್ ರೋ ನಲ್ಲಿ ಯಾವ ವ್ಯಾಲ್ಯೂ ಮಾರ್ಕ್ ಮಾಡಿದ್ವಿ ಆ ಮಾರ್ಕ್ಡ್ ವ್ಯಾಲ್ಯೂ. ದೆನ್ ಎಡ್ಜ್ ವೇಟ್ ಅಂತ ಹೇಳಿದ್ರೆ ಯಾವ ಒಂದು ಎಕ್ಸ್ ಮತ್ತೆ ವೈ ನಡುವೆ ಡೈರೆಕ್ಟ್ ಎಡ್ಜ್ ಬರುತ್ತೆ, ಆ ಡೈರೆಕ್ಟ್ ಎಡ್ಜ್ ನ ಒಂದು ವೇಟ್ ನಾವು ಕನ್ಸಿಡರ್ ಮಾಡಿದ್ರೆ ಆ ವೇಟಿನ ವ್ಯಾಲ್ಯೂ ಎಡ್ಜ್ ವೇಟ್ ಆಗುತ್ತೆ. ಸೊ ಈ ಮಿನಿಮಮ್ ವ್ಯಾಲ್ಯೂ ಫಾರ್ಮುಲಾನ ಈಗ ಡೆಫಿನೇಷನ್ಸ್ ಅನ್ನ ನೋಡಿದ್ವಿ. ಒಂದು ಎಕ್ಸಾಂಪಲ್ ಅನ್ನ ತಗೊಂಡು ಕ್ವಿಕ್ ಆಗಿ ನೋಡ್ಬಿಡೋಣ ಈಗ ಫಾರ್ಮುಲಾ ಹೆಂಗ್ ಸಾಲ್ವ್ ಮಾಡೋದು ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಡೆಸ್ಟಿನೇಷನ್ ವ್ಯಾಲ್ಯೂ 10 ಇದ್ದು, ಮಾರ್ಕ್ ವ್ಯಾಲ್ಯೂ 5 ಇದ್ದು, ಎಡ್ಜ್ ವೇಟ್ ಅಥವಾ ಎಡ್ಜ್ ಕಾಸ್ಟ್ 4 ಇತ್ತು ಅಂತ ಹೇಳಿದ್ರೆ ಈ ವ್ಯಾಲ್ಯೂನ ಅಪ್ಲೈ ಮಾಡಿದ್ರೆ ಈ ವ್ಯಾಲ್ಯೂಸ್ ಅನ್ನ ನಾವು ಫಾರ್ಮುಲಾಗೆ what are we getting? Minimum of 10, that is the destination value, marked value 5 plus edge cost is 4. So 10, 5 plus 4 is 9. That will be 10 and 9 ali minimum will be 9. So we'll update 9 as the new cell value or the new distance array value. Okay. So idanna itkondu iga namma graph anna solve ಮಾಡ್ತಾ ಹೋಗೋಣ. We'll come back to the graph. Yes, you can see the graph in the right hand side. We have removed all the parallel edges and the loops, and the graph is ready for the processing. We have also created a row in which we have initialized the starting vertex A, that is to 0, and all other unexplored vertices B to F to infinity. Yes, we'll proceed now. So ಈಗ ಒಂದು ರೋ ಕಂಪ್ಲೀಟ್ ಆಗಿ ನಾವು ಫಿಲ್ ಮಾಡಿದೀವಿ. ಸೊ ಆಗ ಏನ್ ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದೆ. ಎಸ್, ವಿ ಹ್ಯಾವ್ ಟು ಮಾರ್ಕ್ ದಿ ಅನ್ಮಾರ್ಕ್ಡ್ ಸ್ಮಾಲೆಸ್ಟ್ ವ್ಯಾಲ್ಯೂ. ಸೊ ಯಾವ್ದದು 0 ಒಂದೇ ಉಳಿದಿರೋದು, ಇನ್ನೆಲ್ಲ ಇನ್ಫಿನಿಟಿ ಇದೆ. ಸೊ ಇನ್ಫಿನಿಟಿ ಮತ್ತೆ 0 ನಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂದ್ರೆ 0. ಸೊ ವಿಲ್ ಮಾರ್ಕ್ 0. ಸೊ ಮಾರ್ಕ್ ಆಗಿರ್ತಕ್ಕಂಥ ವ್ಯಾಲ್ಯೂ ಅನ್ನ ಅಥವಾ ವರ್ಟೆಕ್ಸ್ ಅನ್ನ ನಮ್ಮ ರೆಫರೆನ್ಸ್ ಬೇಕು ಅಂತ ಮಾರ್ಕ್ ಅಂತಕ್ಕಂಥ ಲೆಫ್ಟ್ ಸೈಡ್ ಕಾಲಮ್ ಅಲ್ಲಿ ಬರೆಯೋಣ. ಸೊ ಏನ ಬರ್ದೆ ನಾನು ಫರ್ದರ್ ಪ್ರೊಸೀಡಿಂಗ್. ಈಗ ಮಾರ್ಕ್ಡ್ ವ್ಯಾಲ್ಯೂ ಮೆನ್ಷನ್ ಮಾಡಿ ಆಯ್ತು.
ಒಂದು ರೋ ಕೂಡ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಏನು? ಎಸ್, ವಿ ಹ್ಯಾವ್ ಟು ಕ್ರಿಯೇಟ್ ಅ ರೋ. ಎಂಟಿ ರೋ ನ ಕ್ರಿಯೇಟ್ ಮಾಡಿ ಯಾವ ಯಾವ್ದು ಮಾರ್ಕ್ಡ್ ವ್ಯಾಲ್ಯೂ ಇದೆ ಎಲ್ಲಾನು ಸಿಂಪಲ್ ಆಗಿ ಕಾಪಿ ಮಾಡ್ಬೇಕು. ಸೊ ಯಾವ್ದು ಮಾರ್ಕ್ ವ್ಯಾಲ್ಯೂ ಇದೆ 0 ಒಂದೇ ಇರೋದ್ರಿಂದ 0 ನ ಕಾಪಿ ಮಾಡ್ತಾ ಇದ್ದೀನಿ. ಈಗ ಲಾಸ್ಟ್ ಮಾರ್ಕ್ ವ್ಯಾಲ್ಯೂ ಯಾವುದು? 0. ದಟ್ ಇಸ್ ವರ್ಟೆಕ್ಸ್ ಎ. ವರ್ಟೆಕ್ಸ್ ಎ ಇಂದ ಅನ್ಮಾರ್ಕ್ಡ್ ವರ್ಟಿಸಸ್ ಏನಿರುತ್ತೆ ಅಂದ್ರೆ ಬಿ, ಸಿ, ಡಿ, ಇ ಮತ್ತೆ ಎಫ್, ಅವೆಲ್ಲವನ್ನು ಕೂಡ ಅನ್ಎಕ್ಸ್ಪ್ಲೋರ್ಡ್ ವರ್ಟಿಸಸ್ ಅಂತನಾದ್ರೂ ಕರಿಬಹುದು, ಇಲ್ಲಾಂದ್ರೆ ಅನ್ಮಾರ್ಕ್ಡ್ ವರ್ಟಿಸಸ್ ಅಂತನಾದ್ರೂ ಕರಿಬಹುದು. ಸೊ ಮಾರ್ಕ್ ಆಗಿಲ್ವಲ್ಲ, ಸೊ ಅನ್ಎಕ್ಸ್ಪ್ಲೋರ್ಡ್ ವರ್ಟಿಸಸ್ ಅದು. ಆ ಎಲ್ಲ ವರ್ಟಿಸಸ್ ಗೆ ನಾವು ಏನ್ ಮಾಡ್ತೀವಿ? ಡಿಸ್ಟೆನ್ಸ್ ವ್ಯಾಲ್ಯೂನ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸೊ ಈಗ ಎ ಇಂದ ಎಲ್ಲ ವರ್ಟಿಸಸ್ ಗೆ ಡಿಸ್ಟೆನ್ಸ್ ಎಷ್ಟು? ಇನಿಷಿಯಲಿ ಇನ್ಫಿನಿಟಿ ಅಂತ ತಗೊಂಡ್ವಿ. ಈಗ ಇನ್ಫಿನಿಟಿಗಿಂತ ಇನ್ನು ಕಡಿಮೆ ವ್ಯಾಲ್ಯೂ ಸಿಕ್ತು ಅಂದ್ರೆ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಲೆಟ್ ಅಸ್ ಗೋ ಆನ್ ಡೂಯಿಂಗ್ ಇಟ್. ನಾವು ಎ ಮತ್ತೆ ಬಿ ನಡುವೆ ಡೈರೆಕ್ಟ್ ಎಡ್ಜ್ ಇದೆಯಾ ಅಂತ ನೋಡೋಣ. ಸೊ ಲೆಟ್ ಅಸ್ ಸಿ ಇನ್ ದ ಗ್ರಾಫ್. ಈ ಗ್ರಾಫ್ ಅಲ್ಲಿ ನೋಡಿ, ನಾನು ಕರ್ಸರ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಎ ಮತ್ತೆ ಬಿ ನಡುವೆ ಡೈರೆಕ್ಟ್ ಎಡ್ಜ್ ಇದೆ. ಎಷ್ಟು ಅದ ಎಡ್ಜ್ ಕಾಸ್ಟ್? 10. ಸೊ ಎಡ್ಜ್ ಡೈರೆಕ್ಟ್ ಎಡ್ಜ್ ಇರೋದ್ರಿಂದ ನಾವು ಅದನ್ನ ಕಂಪ್ಯೂಟ್ ಮಾಡೋಣ ಮಿನಿಮಮ್ ವ್ಯಾಲ್ಯೂ ಫಾರ್ಮುಲಾ ಹಾಕಿ. ಸೊ ಮಿನಿಮಮ್ ವ್ಯಾಲ್ಯೂ ಫಾರ್ಮುಲಾ ಏನಾಗುತ್ತೆ? ಡೆಸ್ಟಿನೇಷನ್ ವ್ಯಾಲ್ಯೂ ಇಸ್ ಇನ್ಫಿನಿಟಿ, ಮಾರ್ಕ್ ವ್ಯಾಲ್ಯೂ ಇಸ್ 0, ಸೊ ಎಡ್ಜ್ ಕಾಸ್ಟ್ ಇಸ್ 10. ಸೊ ಇದು ಫಾರ್ಮುಲಾ. ಈ ಫಾರ್ಮುಲಾನ ಇಲ್ಲಿ ಬರೆಯೋಣ ನಮ್ ರೆಫರೆನ್ಸ್ ಗೆ. ಈಗ ಇನ್ಫಿನಿಟಿ ಮತ್ತೆ 10 ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು? 10. ಸೊ ಹಾಗಾಗಿ ಇಲ್ಲಿ 10 ಅಂತ ಬರ್ಕೊಳ್ಳೋಣ ಸೆಲ್ ಅಲ್ಲಿ. ಕಂಪ್ಲೀಟೆಡ್. ನೆಕ್ಸ್ಟ್ ಈಗ ಎ ಇಂದ ಸಿ ನೋಡ್ಬೇಕು. ಎ ಇಂದ ಸಿ ಗೆ ಡೈರೆಕ್ಟ್ ಎಡ್ಜ್ ಇದೆಯಾ? ಎಸ್ ಇದೆ. ಸೊ ಹಾಗಾಗಿ ಇಲ್ಲಿ ನಾವು ಇನ್ನು ಕಡಿಮೆ ವ್ಯಾಲ್ಯೂ ಏನಾದ್ರು ಸಿಗುತ್ತಾ ಕಂಪ್ಯೂಟ್ ಮಾಡಕ್ಕೆ ನೋಡೋಣ. ಪ್ರೀವಿಯಸ್ ವ್ಯಾಲ್ಯೂ ಇನ್ಫಿನಿಟಿ ಇತ್ತು. ಸೊ ಈಗ ಈ ಡಿಸ್ಟೆನ್ಸ್ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ಇನ್ಫಿನಿಟಿ, ಲಾಸ್ಟ್ ಡೆಸ್ಟಿನೇಷನ್ ವ್ಯಾಲ್ಯೂ, ಮಾರ್ಕ್ ವ್ಯಾಲ್ಯೂ, ಎಡ್ಜ್ ಕಾಸ್ಟ್ 5 ಇದೆ. ಸೊ ಇಲ್ಲಿ 5 ಅನ್ನು ಮೆನ್ಷನ್ ಮಾಡಿದೀವಿ. ಸೊ ಈ ಫಾರ್ಮುಲಾನ ಇಲ್ಲಿ ಬರ್ಕೊಳ್ಳೋಣ. ಸೊ ಈಗ ಇನ್ಫಿನಿಟಿ ಮತ್ತೆ 5 ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು? 5. ಸೊ ಹಂಗಾಗಿ ಈ ಸೆಲ್ ಅಲ್ಲಿ ನಾನು 5 ಅಂತ ಬರೀತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವು ಕಂಪ್ಯೂಟ್ ಮಾಡ್ಬೇಕಾದಂತ ವರ್ಟೆಕ್ಸ್ ಯಾವುದು? ಡಿ. ಸೊ ಈಗ ಎ ಮತ್ತೆ ಡಿ ನಡುವೆ ಡೈರೆಕ್ಟ್ ಎಡ್ಜ್ ಇದೆಯಾ ನೋಡೋಣ. ಎ ಮತ್ತೆ ಡಿ ನಡುವೆ ಡೈರೆಕ್ಟ್ ಎಡ್ಜ್ ಇಲ್ಲ. ಸೊ ಹಾಗಾಗಿ ವಿಲ್ ಡೈರೆಕ್ಟ್ಲಿ ಮಾರ್ಕ್ ದಿಸ್ ಸೆಲ್ ಆಸ್ ಇನ್ಫಿನಿಟಿ. ವೈ ಡು ವಿ ಮಾರ್ಕ್ ಇನ್ಫಿನಿಟಿ? ಎಸ್, ಅಂದ್ರೆ ಎ ಮತ್ತೆ ಡಿ ನಡುವೆ ಡೈರೆಕ್ಟ್ ಎಡ್ಜ್ ಇಲ್ಲ. ಸೊ ಹಾಗಾಗಿ ಮಿನಿಮಮ್ ವ್ಯಾಲ್ಯೂ ಫಾರ್ಮುಲಾನ ಅಪ್ಲೈ ಮಾಡಲ್ಲ. ವಿಲ್ ಡೈರೆಕ್ಟ್ಲಿ ರೈಟ್ ಇಟ್ ಆಸ್ ಇನ್ಫಿನಿಟಿ. ಸೊ ವಾಟ್ ಅಬೌಟ್ ಇ ಅಂಡ್ ಎಫ್? ಅಗೇನ್ ಎ ಇಂದ ನಮಗೆ ಇಗುನು ಕೂಡ ಡೈರೆಕ್ಟ್ ಎಡ್ಜ್ ಇಲ್ಲ, ಅದೇ ತರ ಎಫ್ ಗುನು ಕೂಡ ಡೈರೆಕ್ಟ್ ಎಡ್ಜ್ ಇಲ್ಲ. ಸೊ ವಿಲ್ ಮಾರ್ಕ್ ಬೋತ್ ಆಫ್ ದೆಮ್ ಆಸ್ ಇನ್ಫಿನಿಟಿ. ಎಸ್, ನಾವು ವಿ ಹ್ಯಾವ್ ಕಂಪ್ಲೀಟೆಡ್ ಒನ್ ಕಂಪ್ಲೀಟ್ ರೋ. ಸೊ ಈಗ ಮಿನಿಮಮ್ ವ್ಯಾಲ್ಯೂನ ಮಾರ್ಕ್ ಮಾಡುವಂತ ಟೈಮ್. ಸೊ ಮಿನಿಮಮ್ ವ್ಯಾಲ್ಯೂ ಯಾವುದು? ಇಲ್ಲಿ ಅನ್ಮಾರ್ಕ್ಡ್ ವ್ಯಾಲ್ಯೂಸ್ ಅಲ್ಲಿ 10 ಇದೆ, 5 ಇದೆ, ಆಲ್ ಅದರ್ಸ್ ಆರ್ ಇನ್ಫಿನಿಟೀಸ್. ಸೊ ಈ ಇನ್ಫಿನಿಟಿನ ಕನ್ಸಿಡರ್ ಮಾಡಲ್ಲ. 10 ಮತ್ತೆ 5 ಅಲ್ಲಿ 5 ಮಿನಿಮಮ್. ಸೊ ವಿಲ್ ಮಾರ್ಕ್ 5 ನಾವು. ಸೊ 5 ಅನ್ನ ಮಾರ್ಕ್ ಮಾಡಿದ್ರಿಂದ ಯಾವ ವರ್ಟೆಕ್ಸ್ ಅನ್ನ ಮಾರ್ಕ್ ಮಾಡಿದಾಗಾಯ್ತು? ಸಿ ಮಾರ್ಕ್ ಮಾಡಿದಾಗಾಯ್ತು. ಸೊ ವಿಲ್ ರೈಟ್ ಸಿ. ಎಸ್, ಸೊ ಈ ರೋ ಕಂಪ್ಲೀಟ್ ಆಯ್ತು, ಮಾರ್ಕ್ ಕೂಡ ಆಯ್ತು. ಇಲ್ಲಿ ಮಾರ್ಕ್ಡ್ ವ್ಯಾಲ್ಯೂನ ನೋಟ್ ಕೂಡ ಮಾಡಿ ಆಯ್ತು. ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ಎಸ್, ಸೊ ಒಂದು ರೋನ ಕ್ರಿಯೇಟ್ ಮಾಡಿದ್ವಿ. ಈ ಮಾರ್ಕ್ಡ್ ವ್ಯಾಲ್ಯೂಸ್ ಅನ್ನ ವಿಲ್ ಜಸ್ಟ್ ಸಿಂಪ್ಲಿ ಕಾಪಿ. ಎಸ್, ಈಗ ಕಾಪಿ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ಡು ಯು ರಿಮೆಂಬರ್? ಎಸ್, ಸೊ ಫ್ರಮ್ ಸಿ, ಫ್ರಮ್ ದ ಲಾಸ್ಟ್ ಮಾರ್ಕ್ಡ್ ವ್ಯಾಲ್ಯೂ, ವಿ ಹ್ಯಾವ್ ಟು ಗೋ ಆನ್ updating the distance values to all other unmarked vertices. ಯಾವಾಗದು B, D, E ಮತ್ತೆ F. So first we'll take a B. So C in the B ಗೆ direct edge ಇದೆಯಾ? ಫಸ್ಟ್ ನೋಡ್ಕೊಂಡ್ಬಿಡೋಣ. C in the B ಗೆ direct edge ಇದೆ. So we'll compute using minimum value formula. So destination value ಎಷ್ಟಿದೆ? 10. ಆಮೇಲೆ marked value 5. Is edge cost is 8. So 8 ಹಾಕೊಂಡ್ವಿ. 10 ಮತ್ತೆ 5 plus 8 ಅಲ್ಲಿ we'll write this distance formula here. So 5 plus 8 is 13. So 10 ಮತ್ತೆ 13 ನಲ್ಲಿ minimum value is 10. So we'll write 10. Yes. Coming to D. Do we have a direct edge between C and D? No. So ಹಾಗಾಗಿ ಇಲ್ಲಿ infinity ನ ಮಾರ್ಕ್ ಮಾಡೋಣ. So then what about C and E? Do we have a direct edge? Yes. We do have a direct edge which is having an edge cost 12. So last destination value was infinity. Marked value is 5. Edge cost is 12. So we have mentioned it here. Then I will write it here. So 5 plus 12 is 17. Infinity ಮತ್ತೆ 17 ಅಲ್ಲಿ minimum value is 17. So we'll write 17 here. What about F now? C ಮತ್ತೆ F ನಡುವೆ ನಮಗೆ direct edge ಇಲ್ಲ. So what we have to do? Yes, mark infinity directly. Now we have completed one more row. So what do we have to do next? Yes, mark the minimum unmarked value. So D ಮತ್ತೆ F ಎರಡರಲ್ಲೂ ಕೂಡ ಇನ್ಫಿನಿಟಿ ಇದೆ, ನಾವು ಕನ್ಸಿಡರ್ ಮಾಡಕ್ಕಾಗಲ್ಲ. The unmarked values are 10 and 17. Being 10 the smallest, will mark 10. Yes.
ಮಾರ್ಕ್ ಮಾಡಿರೋದು ಬಿ ವರ್ಟೆಕ್ಸ್, ಸೊ ವಿಲ್ ರೈಟ್ ಬಿ ಹಿಯರ್. ಸೊ ಈಗ ರೋ ಕಂಪ್ಲೀಟ್ ಆಯ್ತು, ಮಾರ್ಕ್ ಕೂಡ ಮಾಡಿ ಆಯ್ತು. ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? Yes, create an empty row, copy the marked values. Yes, what was the last unmarked value, marked value? B. So from B we have to update the distance values to the unmarked vertices or unexplored vertices in this iteration. ಯಾವ್ಯಾವ್ದದು? D, E ಮತ್ತೆ F. So ಈಗ B ಇಂದ D ಗೆ direct edge ಇದೆಯಾ ನೋಡ್ಬಿಡೋಣ. Yes, we do have a direct edge. So we have to compute it using minimum value formula. We'll apply the destination value was infinity. The marked value just now we have done it 10 and the edge cost is 12. So 10, we'll write this formula first here. So 10 plus 12 is 22. Infinity ಮತ್ತೆ 22 ನಲ್ಲಿ minimum ಯಾವುದು? 22. So we'll write 22. Yes. So ಈಗ B ಮತ್ತೆ E. Do we have a direct edge between B and E? We do have a direct edge. So compute ಮಾಡಲೇಬೇಕು. So we'll compute it using minimum value formula. What is that? So destination value ಎಷ್ಟಿದೆ? 17 ಇದೆ. Marked value 10 that we know. The edge cost is 6. ನೋಡಿ ಇಲ್ಲಿ edge cost 6 ಇದೆ. So 10 plus 6 is 16. So we'll write this formula here. 17 ಮತ್ತು 16 ನಡುವೆ minimum ಯಾವುದು? 16. So we'll write 16. Yes. What about B to F? See, B to F, we don't have a direct edge, so we'll mark infinity directly. We have completed one more row now. What is the next step? Mark the minimum unmarked value. So which is the smallest value? That is 16 and 22 only 16 smallest. So we'll mark 16. So yeah, vertex mark madvi E, we'll write E over here. So mark ಮಾಡಿ ಆಯ್ತು, ಇಲ್ಲಿ mark ಮಾಡಿ vertex ಅನ್ನ note ಮಾಡಿ ಆಯ್ತು. What is the next step? Yes, create a row and then copy the marked values. ನೀವು ಅಬ್ಸರ್ವ್ ಮಾಡಿದ್ರ ನಾವು ಇಲ್ಲಿ ಮಾರ್ಕ್ ಮಾಡ್ತಾ ಇರೋದು ಯಾವ ಆರ್ಡರ್ ಅಲ್ಲಿ ಬರ್ತಾ ಇದೆ ಅಂತ? ಫಸ್ಟ್ A ಮಾರ್ಕ್ ಮಾಡಿದ್ವಿ, then we mark the C, then we mark B, then we mark E. So last session in an example, if you remember, the order of marking was in the same order as the vertices entered the input graph. First A mark ಮಾಡಿದ್ವಿ, ಆಮೇಲೆ B ಆಯ್ತು, ಆಮೇಲೆ C ಆಯ್ತು, ಆಮೇಲೆ D ಆಯ್ತು. But is the case same in this input graph? No, right? So ಹಾಗಾದ್ರೆ ನಾವು ಯಾವ ಆರ್ಡರ್ಲಿ ವರ್ಟಿಸಸ್ ಅನ್ನ ಕೊಡ್ತಾ ಹೋಗ್ತೀವಿ ಅದೇ ಆರ್ಡರ್ಲಿ ನಮ್ಗೆ ಮಾರ್ಕ್ ಆಗ್ಬೇಕು ಅಂತ ಏನಿಲ್ಲ. ಸೊ ಅದು ಹೇಗ್ ಬೇಕಾದ್ರೂ ಹೋಗ್ಬೋದು. ಎಕ್ಸಾಂಪಲ್ ಹೇಳೋದಕ್ಕೆ ನಿಮ್ಗೆ ಎ ಸೋರ್ಸ್ ವರ್ಟೆಕ್ಸ್ ಇತ್ತು, ಎಫ್ ಡೆಸ್ಟಿನೇಷನ್ ವರ್ಟೆಕ್ಸ್ ಇತ್ತು. ಸೊ ಎ ಇಂದ ಎಫ್ ಗೆ ಯಾವ್ಯಾವೆಲ್ಲ ರೂಟ್ಸ್ ಅಲ್ಲಿ ಹೋಗ್ಬೋದು ಅಂತ ನೋಡಿದ್ರೆ ಎ ಟು ಬಿ ಹೋಗ್ಬೋದು, ಬಿ ಟು ಡಿ, ಡಿ ಟು ಎಫ್, ಎ ಟು ಬಿ, ಬಿ ಟು ಇ, ಇ ಟು ಎಫ್, ಎ ಟು ಸಿ, ಸಿ ಟು ಇ, ಇ ಟು ಎಫ್, ಎ ಟು ಬಿ, ಬಿ ಟು ಸಿ, ಸಿ ಟು ಇ, ಇ ಟು ಡಿ, ಡಿ ಟು ಎಫ್. ಸಾಕಷ್ಟು ರೂಟ್ಸ್ ಅಲ್ಲಿ ನಾವು ಎ ಇಂದ ಎಫ್ ಗೆ ಕಮ್ಯೂಟ್ ಮಾಡಬಹುದು. ಬಟ್ ಅದರಲ್ಲಿ ಶಾರ್ಟೆಸ್ಟ್ ಪಾತ್ ಯಾವುದು ಅಂತ ನೋಡೋದಕ್ಕೆ ನಾವು ಈ ಶಾರ್ಟೆಸ್ಟ್ ಪಾತ್ ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇರೋದು. ಹೋಪ್ ಯು ಹ್ಯಾವ್ ಗಾಟ್ ದ ಕಾನ್ಸೆಪ್ಟ್. ಆರ್ಡರ್ ಯಾಕೆ ಚೇಂಜ್ ಇದೆ ಅಂತ. ಸೊ ವಿಲ್ ಕಮ್ ಬ್ಯಾಕ್ ನೌ. ಸೊ ದ ಲಾಸ್ಟ್ ಮಾರ್ಕ್ ವ್ಯಾಲ್ಯೂ ವಾಸ್ ಇ, ವರ್ಟೆಕ್ಸ್ ವಾಸ್ ಇ. ಇ ಇಂದ ಉಳಿದ ಅನ್ಮಾರ್ಕ್ಡ್ ವರ್ಟಿಸಸ್ ಯಾವ್ದಿದೆ? ಡಿ ಮತ್ತೆ ಎಫ್ ಎರಡಕ್ಕೂ ಕೂಡ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ, ಅಂದ್ರೆ ಮಿನಿಮಮ್ ವ್ಯಾಲ್ಯೂ ಫಾರ್ಮುಲಾ ಯೂಸ್ ಮಾಡಿ ಡಿಸ್ಟೆನ್ಸ್ ಅರೇನ ಅಪ್ಡೇಟ್ ಮಾಡೋಣ. ಸೊ ವಿಲ್ ಫಸ್ಟ್ ಚೆಕ್ ವೆದರ್ ವಿ ಡು ಹ್ಯಾವ್ ಅ ಡೈರೆಕ್ಟ್ ಎಡ್ಜ್ ಬಿಟ್ವೀನ್ ಇ ಅಂಡ್ ಡಿ. ಎಸ್, ವಿ ಡು ಹ್ಯಾವ್ ಅ ಡೈರೆಕ್ಟ್ ಎಡ್ಜ್ ಬಿಟ್ವೀನ್ ಇ ಅಂಡ್ ಡಿ. ಸೊ ಮಿನಿಮಮ್ ವ್ಯಾಲ್ಯೂ ಫಾರ್ಮುಲಾನ ಅಪ್ಲೈ ಮಾಡೋಣ. ಸೊ ಡೆಸ್ಟಿನೇಷನ್ ವ್ಯಾಲ್ಯೂ 22 ಇದೆ, ಮಾರ್ಕ್ಡ್ ವ್ಯಾಲ್ಯೂ 16 ಇದೆ. ಸೊ ಡೈರೆಕ್ಟ್ ಎಡ್ಜ್ ಎಷ್ಟಿದೆ? 5 ಇದೆ. ಸೊ ಹಾಗಾಗಿ ಮಿನಿಮಮ್ ಆಫ್ 22, 16 ಪ್ಲಸ್ 5. 16 ಪ್ಲಸ್ 5 ಅಲ್ಲಿ ಮಿನಿಮಮ್ 22 ಮತ್ತೆ 16 plus 5 minimum ಎಷ್ಟು? So 16 plus 5 accounts to 21. So 22 and 21 ಅಲ್ಲಿ minimum value is 21. So we'll write 21 over here. Okay. So in the same way we'll continue. So now between E to F, the edge cost is 6. We'll apply the minimum formula now. So destination value is infinity. Marked value is 16. Edge cost is 6. So we'll write it here. So 16 plus 6 ali 22. So infinity ಮತ್ತೆ 22 ನಲ್ಲಿ minimum value is 22. So we'll write 22 over here. Yes, we have completed this row also. Now what is the next step? ಈಗ 21 ಮತ್ತೆ 22 ಎರಡು ಉಳಿದಿದೆ. ಎರಡರಲ್ಲಿ ಯಾವುದು ಮಿನಿಮಮ್ ವ್ಯಾಲ್ಯೂ ಇದೆ ಅದನ್ನ ಮಾರ್ಕ್ ಮಾಡಬೇಕು. ಯಾವ್ದು ಮಿನಿಮಮ್ ಇದೆ? 21 ಮಿನಿಮಮ್. ಸೊ ವಿಲ್ ಮಾರ್ಕ್ 21. ಮಾರ್ಕ್ ಮಾಡಿದಂತ ವರ್ಟೆಕ್ಸ್ ಡಿ. ಸೊ ಹಾಗಾಗಿ ಇಲ್ಲಿ ಡಿ ಅನ್ನ ಬರೆಯೋಣ.
ಈಗ ರೋ ಕಂಪ್ಲೀಟ್ ಆಯ್ತು, ಮಾರ್ಕ್ ಆಗಿರುವಂತ ವರ್ಟೆಕ್ಸ್ ಅನ್ನ ನಾವು ನೋಟ್ ಮಾಡಿ ಕೂಡ ಆಯ್ತು. ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? Yes, the next step is to create one more row. ಯಾಕಂದ್ರೆ ಎಲ್ಲಾ vertices ಅನ್ನು ಕೂಡ ನಾವು ಕಂಪ್ಲೀಟ್ ಮಾಡಿಲ್ಲ. Still there is one more vertex to be marked. So we'll continue our procedure. So created one more row. Just copy all the marked values. So ಎಲ್ಲ marked values ಅನ್ನು copy ಮಾಡೋಣ. Last marked value was D. So from D, we have to update the distance value for the vertex F. Yes, between D and F, there is a direct edge, hence applying the minimum formula. We have the destination value was 22. So marked value, just now we have marked 21 and the edge cost is 4 because D to F, we do have an edge cost with cost 4. We do have an edge with cost 4. So idanna il bariyona. So 22 ಮತ್ತೆ 21 plus 4 is 25. 22, 25 ಅಲ್ಲಿ minimum value ಯಾವುದು 22. So we'll write 22. Yes. ಈಗ 22 ಬರ್ದ ನಂತರ ಈಗ ರೋ ಕಂಪ್ಲೀಟ್ ಆಗಿದೆ. ರೋ ಕಂಪ್ಲೀಟ್ ಆದ್ಮೇಲೆ ಉಳಿದಿರೋದು ಅದೊಂದೇ ವ್ಯಾಲ್ಯೂ, ಅದನ್ನು ಕೂಡ ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿದ ವ್ಯಾಲ್ಯೂ ಅನ್ನ ಇಲ್ಲಿ ನೋಟ್ ಮಾಡೋಣ. ದಟ್ ಇಸ್ ಎಫ್. ಸೊ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ಎಸ್, ಸೊ ವಿ ಹ್ಯಾವ್ ಮಾರ್ಕ್ಡ್ ಆಲ್ ದ ವರ್ಟಿಸಸ್. ದ ನೆಕ್ಸ್ಟ್ ಸ್ಟೆಪ್ ಇಸ್ backtracking. So we'll see how do we go about it. So consider the graph again. So backtracking will start always from the last marked vertex. So we'll start from F. So F hatra arrow ತಗೊಳ್ತೀನಿ. ಈಗ ಇಲ್ಲಿಂದ ಈ vertex ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು F ಅನ್ನ ಮಾರ್ಕ್ ಮಾಡೋಣ. So we'll mark F here. So ಈಗ ಏನ್ ಮಾಡಬೇಕು? ಹೇಗೆ backtrack ಮಾಡೋದು? Yes. So start moving in the table upwards. ಆ ಕಾಲಮ್ ಅಲ್ಲಿ ನಾವು upwards ಹೋಗ್ತಾ ಹೋಗ್ಬೇಕು. Upwards ಎಲ್ಲಿ ತನಕ ಹೋಗ್ತೀವಿ? Until the value changes. ಹೌದಾ? ಸೊ ವ್ಯಾಲ್ಯೂ ಚೇಂಜ್ ಆಯ್ತು ಅಂದ್ರೆ ವಿಲ್ ಮೂವ್ ಇನ್ ದ ಸೇಮ್ ರೋ ಟು ದಿ ಲೆಫ್ಟ್ ಅಂಟಿಲ್ ದಿ ಮಾರ್ಕ್ಡ್ ವರ್ಟೆಕ್ಸ್ ಇಸ್ ಗಾಟ್. ಸೊ ಆ ರೋ ನಲ್ಲಿ ಯಾವ್ದು ಮಾರ್ಕ್ ಆಗಿತ್ತು ವರ್ಟೆಕ್ಸ್, ಆ ವರ್ಟೆಕ್ಸ್ ತನಕ ಮೂವ್ ಆಗ್ತೀವಿ. ಮತ್ತೆ ನಾವು ಅಪ್ ಹೋಗ್ತೀವಿ. ಎಲ್ಲಿ ವ್ಯಾಲ್ಯೂ ಚೇಂಜ್ ಆಗುತ್ತೆ ಮತ್ತೆ ವಿಲ್ ಅಗೇನ್ ಮೂವ್ ಟು ದಿ ಮಾರ್ಕ್ಡ್ ವರ್ಟೆಕ್ಸ್ ಇನ್ ದಟ್ ರೋ. ಓಕೆ, ಸೊ ದಿಸ್ ಇಸ್ ದ ಪ್ರೊಸೀಜರ್ ಆಸ್ ಯು ರಿಕಾಲ್. ಸೊ ವಿಲ್ ಸ್ಟಾರ್ಟ್ ಮೂವಿಂಗ್ ಅಪ್ವರ್ಡ್ಸ್ ನಾವು. ಸೊ ಇಲ್ಲಿ ಇದೀವಿ 22 ನಲ್ಲಿ. ಸೊ ಈಗ ಮೇಲಕ್ಕೆ ಹೋಗ್ತಾ ಹೋಗ್ತೀವಿ ಎಫ್ ಇಂದ. So moved one value upwards. Has the value changed? But is destination value change ಆಗಿದೆಯಾ? ಇಲ್ಲ ಅಲ್ವಾ? So ಇಲ್ಲೂ 22 ಇತ್ತು, ಇಲ್ಲೂ 22 ಇದೆ. So ಹಾಗಾಗಿ what we have to do? Again move one more cell upwards. Yes, now check whether the destination value has changed. ನೋಡಿ, ಹಳೇದು destination value ಎಷ್ಟಿತ್ತು? 22 ಇತ್ತು. ಈಗ infinity ಆಗಿದೆ ಅಂದ್ರೆ destination value has changed. So what do we have to do? We have to move to the vertex that was marked in that row. ಸೊ ಯಾವ ವರ್ಟೆಕ್ಸ್ ಮಾರ್ಕ್ ಆಗಿತ್ತು ರೋ ನಲ್ಲಿ ಅಂತ ಹೆಂಗ್ ಗೊತ್ತಾಗುತ್ತೆ? ಇಲ್ಲಿ ನಾವು ಮಾರ್ಕ್ ಮಾಡಿದ್ವಿ. ಹೌದಾ? ಸೊ ಇಲ್ಲಿ ನೋಟ್ ಮಾಡ್ಕೊಂಡಿದ್ವಿ. ಈ ಮಾರ್ಕ್ ಆಗಿತ್ತು. ಸೊ ಹಾಗಾಗಿ ಈ ರೋ ನಲ್ಲಿ ಈ ತನಕ ಬರ್ಬೇಕು. ಎಲ್ಲಿದೆ ಈ? ಇಲ್ಲಿದೆ. ಸೊ ವಿಲ್ ಮೂವ್ ಟು ದಟ್ ವರ್ಟೆಕ್ಸ್. ಎಸ್, ಸೊ ಆ ವರ್ಟೆಕ್ಸ್ ಗೆ ಮೂವ್ ಆದ್ವಿ. ಸೊ ಲೆಟ್ ಅಸ್ ಮಾರ್ಕ್ ದಟ್ ವರ್ಟೆಕ್ಸ್. ಯಾಕೆಂದ್ರೆ ನಾವು ಆ ವರ್ಟೆಕ್ಸ್ ಗೆ ಬಂದಿದೀವಿ, ಮಾರ್ಕ್ ಆಗಿರೋ ವರ್ಟೆಕ್ಸ್ ಗೆ. ಸೊ ವಿಲ್ ಮಾರ್ಕ್ ಇಟ್. ಅಗೇನ್ ಸ್ಟಾರ್ಟ್ ಮೂವಿಂಗ್ ಅಪ್ವರ್ಡ್ಸ್ ಅಂಟಿಲ್ ಯು ಗೆಟ್ ಅ ವ್ಯಾಲ್ಯೂ ಚೇಂಜ್. ಎಸ್, ಡಿಡ್ ದ ಡೆಸ್ಟಿನೇಷನ್ ವ್ಯಾಲ್ಯೂ ಚೇಂಜ್? ಎಸ್. So previously it was 60, now it became 70. So ಹಾಗಾಗಿ destination value change ಆಗಿರೋದ್ರಿಂದ we have to move to the vertex that was marked in that row, that is B. So B ತಗೊಂಡ್ ಬಂದ್ವಿ. B vertex ಗೆ ಬಂದಿದೀವಿ ಅಂತ B ಅನ್ನ ಮಾರ್ಕ್ ಮಾಡೋಣ. Again we'll start moving upwards until we get a destination change. So moved upwards 10 10. Did it change? No. So move one more value upwards. Did it change? Yes. ಸೊ ಈಗ ಇನ್ಫಿನಿಟಿ ಇದೆ, ಮುಂಚೆ 10 ಇತ್ತು, ಈಗ ಇನ್ಫಿನಿಟಿ ಆಗಿದೆ. ಸೊ ಎರಡು ವ್ಯಾಲ್ಯೂ ಚೇಂಜ್ ಆಯ್ತು. ಸೊ ಏನ್ ಮಾಡ್ಬೇಕು? ಮೂವ್ ಟು ದ ವರ್ಟೆಕ್ಸ್ ದಟ್ ವಾಸ್ ಮಾರ್ಕ್ಡ್ ಇನ್ ದಟ್ ರೋ. ಯಾವ ವರ್ಟೆಕ್ಸ್ ಮಾರ್ಕ್ ಮಾಡಿದ್ವಿ? ಎ ಮಾರ್ಕ್ ಮಾಡಿದ್ವಿ. ಸೊ ಎ ತನಕ ಹೋಗೋಣ. ಸೊ ಎ ಮಾರ್ಕ್ ವರ್ಟೆಕ್ಸ್ ಗೆ ಬಂದ್ವಿ ಅಂತ ಹೇಳಿ ಇಲ್ಲಿ ಎ ಅನ್ನ ನಾವು ಮಾರ್ಕ್ ಮಾಡೋಣ. ಸಿನ್ಸ್ ವಿ ಹ್ಯಾವ್ ಮಾರ್ಕ್ ದಿ ಸ್ಟಾರ್ಟಿಂಗ್ ವರ್ಟೆಕ್ಸ್, ವಿ ಸ್ಟಾಪ್ ಹಿಯರ್. ಸೊ ಲಾಸ್ಟ್ ವರ್ಟೆಕ್ಸ್ ಇಂದ ಫಸ್ಟ್ ವರ್ಟೆಕ್ಸ್ ಗೆ ನಾವು ಮಾರ್ಕಿಂಗ್ ಅನ್ನ ತಗೊಂಡ್ ಬಂದ್ವಿ ಅಂದ್ರೆ ಸ್ಟಾಪ್ ಮಾಡ್ಬೇಕು ಅಲ್ಲಿಗೆ. ಯಾಕಂದ್ರೆ ಮುಂದಕ್ಕೆ ಏನೋ ಹೋಗೋಕೆ ವರ್ಟಿಸಸ್ ಇಲ್ಲ, ಉಳಿದಿಲ್ಲ. ಸೊ ಈಗ ನಮ್ಗೆ ಶಾರ್ಟೆಸ್ಟ್ ಪಾತ್ ಸಿಕ್ಕಿದೆ. ಯಾವ ವೇ ನಲ್ಲಿ ನಾವು ಮಾರ್ಕ್ ಮಾಡ್ತಾ ಹೋದ್ವಿ ಬ್ಯಾಕ್ ಟ್ರ್ಯಾಕಿಂಗ್ ಅಲ್ಲಿ, ಈಗ ಅದರ ಉಲ್ಟಾ ನಲ್ಲಿ ಬರೋಣ, ಅಂದ್ರೆ ಆಪೋಸಿಟ್ ವೇ ನಲ್ಲಿ ಬರೋಣ. ಸೊ ಫಸ್ಟ್ ಲಾಸ್ಟ್ ಎ ಮಾರ್ಕ್ ಆಗಿತ್ತು. ಸೊ ಅದ್ರ ನೆಕ್ಸ್ಟ್ ಬಿ ಮಾರ್ಕ್ ಆಗಿತ್ತು, ಅದ್ರ ಹಿಂದೆ ಬಿ ಮಾರ್ಕ್ ಆಗಿತ್ತು. ಸೊ ಫ್ರಮ್ ಎ ವಿಲ್ ಮೂವ್ ಟು ಬಿ. ಅದಕ್ಕಿಂತ ಹಿಂದೆ ಇ ಮಾರ್ಕ್ ಆಗಿತ್ತು. ಸೊ ಫ್ರಮ್ ಬಿ ಟು ಇ. ಅದಕ್ಕಿಂತ ಮುಂಚೆ ಎಫ್ ಮಾರ್ಕ್ ಆಗಿತ್ತು. ಸೊ ಫ್ರಮ್ ಇ ಟು ಎಫ್. ಸೊ ನಾವ್ ಯಾವ ತರ ಈಗ ಕರ್ವೆಡ್ ಲೈನ್ ಅನ್ನ ಪಾಸ್ ಮಾಡಿದ್ವಿ, ಅದೇ ತರ ನಮ್ಗೆ ಶಾರ್ಟೆಸ್ಟ್ ಪಾತ್ ಇದೆ. ಸೊ ಆಸ್ ಯು ಕ್ಯಾನ್ ಸಿ we have this shortest path. So the required shortest path is what? A to B, B to E, and then E to F. So ಈಗ graph ತಗೊಂಡು will mark the shortest path A to B, B to E, and E to F.
Just note down the graph. Yes, A to B, B to E, E to F. ಸೊ ಈಗ ನಮಗೆ ಶಾರ್ಟೆಸ್ಟ್ ಪಾತ್ ಸಿಕ್ತು. ಏನು ರೆಡ್ ಲೈನ್ ನಲ್ಲಿ ಹೈಲೈಟ್ ಆಗಿ ಮಾರ್ಕ್ ಆಗಿದೆಯೋ ದಟ್ ಇಸ್ ದಿ ಶಾರ್ಟೆಸ್ಟ್ ಪಾತ್. ವಿಲ್ ಕಂಪ್ಯೂಟ್ ದ ಮಿನಿಮಮ್ ಕಾಸ್ಟ್. ಲಾಸ್ಟ್ ಸೆಷನ್ ಅಲ್ಲಿ ನಾವು ಶಾರ್ಟೆಸ್ಟ್ ಪಾತ್ ನೋಡಿದ್ವಿ. ಮಿನಿಮಮ್ ಕಾಸ್ಟ್ ಅನ್ನ ಹಾಗೆ ಹೇಳಿದ್ರೆ ಕ್ಯಾಲ್ಕುಲೇಟ್ ಮಾಡಿರ್ಲಿಲ್ಲ. ಸೊ ಈ ಸೆಷನ್ ಅಲ್ಲಿ ಮಿನಿಮಮ್ ಕಾಸ್ಟ್ ಅನ್ನ ಕೂಡ ಕ್ಯಾಲ್ಕುಲೇಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೊ ರೈಟ್ ಪಾರ್ಟ್ ಆಫ್ ದ ಸ್ಕ್ರೀನ್ ಅನ್ನ ನೋಡಿದ್ರೆ ದ ಟೋಟಲ್ ವೇಟ್ ಆಫ್ ದ ಶಾರ್ಟೆಸ್ಟ್ ಪಾತ್ ಅಥವಾ ಮಿನಿಮಮ್ ಕಾಸ್ಟ್ ಈಸ್ it goes this way. First mark agide edge AB. So AB a cost 10. So we'll write 10 plus BE, the value is 6, plus EF, the value is 6. So total it accounts to 10 plus 6 is 16. 16 plus 6 is 22. So ಇದೇ ತರ ನಮ್ಗೆ ಶಾರ್ಟೆಸ್ಟ್ ಪಾತ್ ಅಂತ ತಗೊಂಡಾಗ ಎ ಇಂದ ಎಫ್ ತನಕ ಶಾರ್ಟೆಸ್ಟ್ ಪಾತ್ ಅನ್ನ ಫೈಂಡ್ ಔಟ್ ಮಾಡಿದೀವಿ. ಅದೇ ತರ ನೀವು ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಅಲ್ಗಾರಿದಮ್ ಇದು ಡೈಕ್ಸ್ಟ್ರಾಸ್. ಸೊ ಹಾಗಾಗಿ ಎ ಇಂದ ಸಿ ಗೆ, ಎ ಇಂದ ಡಿ ಗೆ, ಎ ಇಂದ ಇ ಗೆ ಕೂಡ ನೀವು ಶಾರ್ಟೆಸ್ಟ್ ಪಾತ್ ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಒಂದು ಕ್ವಿಕ್ ಗ್ಲಿಮ್ಸ್ ಅನ್ನ ನಾವು ತಗೊಂಡ್ರೆ ಮೂವಿಂಗ್ ಟು ದಿ ಲಾಸ್ಟ್ ಟೇಬಲ್. ಸೊ ಎ ಇಂದ ಎಲ್ಲೆಲ್ಲಿ ನಮ್ಗೆ ಮಾರ್ಕ್ ಆಗಿರೋ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ ಅದೆಲ್ಲ ಶಾರ್ಟೆಸ್ಟ್ ಪಾತ್. ಫಾರ್ ಎಕ್ಸಾಂಪಲ್ ನಮ್ಗೆ ಈ ಬಿ ನಲ್ಲಿ ಮಾರ್ಕ್ ಆಗಿದೆ ಎಷ್ಟು 10. ಸೊ ಹಾಗಾಗಿ ಎ ಇಂದ ಶಾರ್ಟೆಸ್ಟ್ ಪಾತ್ ಎಷ್ಟು ಬಿ ಗೆ 10 ಆಗುತ್ತೆ. ಸೊ ಸಿ ನಲ್ಲಿ ಮಾರ್ಕ್ ಆಗಿದೆ ಎಷ್ಟು 5. ಸೊ ಹಾಗಾಗಿ ಎ ಇಂದ ಸಿ ಗೆ ಎಷ್ಟು 5. ಇ ನಲ್ಲಿ ಮಾರ್ಕ್ ಆಗಿದಂತ ವ್ಯಾಲ್ಯೂ ಎಷ್ಟು 16. ಸೊ ನಾವು ಎ ಇಂದ ಇ ಗೆ ಹೋಗ್ಬೇಕು ಅಂದ್ರೆ 16 ಶಾರ್ಟೆಸ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಎ ಇಂದ ಬಿ ಗೆ ಹೋಗ್ಬೋದು, ಬಿ ಇಂದ ಇ ಗೆ ಹೋಗ್ತೀವಿ. ದಟ್ ಇಸ್ 10 plus 6 is 16. ಆಲ್ಟರ್ನೇಟ್ ಪಾತ್ ಕೂಡ ನೋಡೋಣ. ಎ ಇಂದ ಸಿ ಗೆ 5 ಆಗುತ್ತೆ, ಆಮೇಲೆ ಎ ಇಂದ ಇ ಗೆ ಸಾರಿ ಸಿ ಇಂದ ಇ ಗೆ 12 ಆಗುತ್ತೆ. ಸೊ 12 plus 5 is 17. ಅದೇ ಎ ಇಂದ ನಾವು ಬಿ ಮೂಲಕ ಇ ಗೆ ಹೋದ್ರೆ ನಮ್ಗೆ 16 ಆಗುತ್ತೆ. ಅಂದ್ರೆ ಪ್ರತಿಯೊಂದು ವರ್ಟೆಕ್ಸ್ ಗೂನು ಕೂಡ ಸ್ಟಾರ್ಟಿಂಗ್ ವರ್ಟೆಕ್ಸ್ ಇಂದ ನಾವು ಶಾರ್ಟೆಸ್ಟ್ ಪಾತ್ ಗಳನ್ನ ನೋಡ್ತಾ ಹೋಗ್ಬೋದು. ಓಕೆ, ಸೊ ಅಗೇನ್ ವಿಲ್ ಮೂವ್ ಟು ದಿ ಅನಾಲಿಸಿಸ್ ನೌ. ಸೊ ಅನಾಲಿಸಿಸ್ ಗೆ ಬಂದ್ರೆ recall the algorithm over here now. So first part of the algorithm ಅಲ್ಲಿ ಏನ್ ಮಾಡಿದ್ವಿ, ಯಾವ್ದು ಸ್ಟಾರ್ಟಿಂಗ್ ವರ್ಟೆಕ್ಸ್ ಅಂತ ತಗೊಂಡ್ವಿ, ಎಸ್ ಅದನ್ನ 0 ಗೆ ಇನಿಷಿಯಲೈಸ್ ಮಾಡಿದ್ವಿ. ಉಳಿದಂತ ಎಲ್ಲ ವರ್ಟೆಕ್ಸಸ್ which all of them we call it as V, which are not the starting vertices. V is not equal to S, S being the starting vertex. So ಆ ಎಲ್ಲ V ಗಳ ಡಿಸ್ಟೆನ್ಸ್ ಅರೇನ ಏನ್ ಮಾಡಿದ್ವಿ, ಇನಿಷಿಯಲಿ ನಾವು ಇನ್ಫಿನಿಟಿ ಹಾಕಿದ್ವಿ. ಸೊ ಈ ಪರ್ಟಿಕ್ಯುಲರ್ ಕೋಡ್ ರನ್ ಆಗೋಕೆ ರನ್ ಟೈಮ್ ಎಷ್ಟು ತಗೊಳುತ್ತೆ, ಇಟ್ ಇಸ್ ಆಬ್ವಿಯಸ್ಲಿ ವಿ. ಅಂದ್ರೆ ಎಷ್ಟು ವರ್ಟೈಸಸ್ ಇರುತ್ತೆ ಎಸ್ ಅನ್ನ ಬಿಟ್ಟು, ಆವರೇಜ್ ಆಫ್ ದಟ್ ವಿಲ್ ಬಿ ಥೀಟಾ ಆಫ್ ವಿ. ಓಕೆ, ಸೊ ಇದನ್ನ ನಾವು ಇನಿಷಿಯಲೈಸ್ ಸಿಂಗಲ್ ಸೋರ್ಸ್ ಅಂತಕ್ಕಂತ ಒಂದು ಮಾಡ್ಯೂಲ್ ಅಲ್ಲಿ ನಾವು ನೋಡ್ಕೊಂಡ್ವಿ ಅಲ್ಗಾರಿದಮ್ ಅಲ್ಲಿ. ಇಫ್ ಯು ರೀಕಾಲ್ ದ ಲಾಸ್ಟ್ ಸೆಷನ್ ಡಿಸೈನ್ ಪಾರ್ಟ್. ಸೊ ಅದಕ್ಕೆ ನಮ್ಗೆ ಬೇಕಾಗಿರುವಂತಹ ರನ್ ಟೈಮ್ ಎಷ್ಟು ನಂಬರ್ ಆಫ್ ವರ್ಟೈಸಸ್ ಇರುತ್ತೆ ಅಷ್ಟು ರನ್ ಟೈಮ್ ಅನ್ನ ತಗೊಳುತ್ತೆ. So moving to the next part of the code, that is the algorithm. So yes ಅಂತ ಒಂದು ಸೆಟ್ ಅನ್ನ ತಗೊಂಡ್ವಿ. We initializes it to null, that is empty set. Then q ಕೂಡ ಒಂದು priority q ಅನ್ನ ತಗೊಂಡ್ವಿ. ಆ q ಅನ್ನ ತಗೊಂಡು ಅದರಲ್ಲಿ ಎಲ್ಲಾ ವರ್ಟೈಸಸ್ ಅನ್ನು ಕೂಡ ನಾವು ಹಾಕಿದ್ವಿ. ಯಾಕಂದ್ರೆ ಒಂದೊಂದು ವರ್ಟೆಕ್ಸ್ ಅನ್ನು ಕೂಡ ನಾವು ಮಾರ್ಕ್ ಮಾಡ್ತಾ ಹೋದಂಗೆ ಇದನ್ನ ಎಸ್ ಗೆ ಆಡ್ ಮಾಡ್ತಾ ಹೋಗ್ತೀವಿ, q ಇಂದ ರಿಮೂವ್ ಮಾಡಿ. ಸೊ ಹಾಗಾದ್ರೆ q ನಲ್ಲಿ ಏನಿರುತ್ತೆ, ನಮಗೆ ಮಿನಿಮಮ್ ಹೀಪ್ ಇರುತ್ತೆ. ಅಂದ್ರೆ ಯಾವ್ದು ಸ್ಮಾಲೆಸ್ಟ್ ವ್ಯಾಲ್ಯೂ ಇರುತ್ತೆ ಆ q ನಲ್ಲಿ ಆ ವರ್ಟೆಕ್ಸ್ ಅನ್ನ ಚೂಸ್ ಮಾಡಿ ನಾವು ಎಸ್ ಗೆ ಹಾಕ್ತಾ ಹೋಗ್ತೀವಿ. ಹೌದು ತಾನೆ? ಸೊ ಶಾರ್ಟೆಸ್ಟ್ ಪಾತ್ ಟೇಬಲ್ ಅಲ್ಲಿ ಯಾವ್ದನ್ನ ಚೂಸ್ ಮಾಡ್ತೀವಿ, ನಾವು ಮಿನಿಮಮ್ ವ್ಯಾಲ್ಯೂ ಅನ್ನ ಮಾರ್ಕ್ ಮಾಡ್ತೀವಿ. ದಟ್ ಮಾರ್ಕ್ಡ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ದ ವರ್ಟೆಕ್ಸ್ ದಟ್ ಇಸ್ ಟು ಬಿ ಮೂವ್ ಟು ಎಸ್. ಹೌದಾ? ಸೊ ಆ ರೋ ನಲ್ಲಿ ಇರ್ತಕ್ಕಂತ ಅನ್ಎಕ್ಸ್ಪ್ಲೋರ್ಡ್ ವರ್ಟಿಸಸ್ ಅಥವಾ ಅನ್ಮಾರ್ಕ್ಡ್ ವ್ಯಾಲ್ಯೂಸ್ ಎಲ್ಲ ಕ್ಯೂ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್, ಮಾರ್ಕ್ ಆಗಿ ನಾವು ತಗೊಳ್ತಕ್ಕಂಥ ವ್ಯಾಲ್ಯೂಸ್ ಎಲ್ಲ ಎಸ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್. ಸೊ ಕ್ಯೂ ಅನ್ನೋದೊಂದು ಪ್ರಯಾರಿಟಿ ಕ್ಯೂ, ಎಸ್ ಅಂತಕ್ಕಂಥದ್ದು ಒಂದು ಎಂಟಿ ಸೆಟ್ ಇನಿಷಿಯಲಿ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ರನ್ ಟೈಮ್ ಎಷ್ಟು, ವಿ. ಅಂದ್ರೆ ಎಷ್ಟು ವರ್ಟೈಸಸ್ ಇರುತ್ತೆ ಅಷ್ಟು ಮ್ಯಾಕ್ಸಿಮಮ್ ರನ್ ಟೈಮ್ ಅನ್ನೋದು ತಗೊಳುತ್ತೆ. ಸೊ ನೆಕ್ಸ್ಟ್ ಪಾರ್ಟ್ ಆಫ್ ದಿ ಕೋಡ್ ಯಾವುದು, ಕ್ಯೂ. ಸೊ ಅಂದ್ರೆ ಕ್ಯೂ ಅನ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ಕ್ಯೂ ಅಲ್ಲಿ ಎಷ್ಟು ವರ್ಟೈಸಸ್ ಇರುತ್ತೆ ಅಷ್ಟು ಟೈಮ್ಸ್ ನಾವು ಆ ಕೋಡ್ ಅನ್ನ ರನ್ ಮಾಡ್ತೀವಿ. ಆಬ್ವಿಯಸ್ಲಿ ಇಟ್ ಟೇಕ್ಸ್ ನಂಬರ್ ಆಫ್ ವರ್ಟೈಸಸ್ ಟೈಮ್ಸ್. ಸೊ ಸೆಟ್ ಬಿ ನಲ್ಲಿ ಎಷ್ಟು ವರ್ಟೈಸಸ್ ಇರುತ್ತೆ ಅಷ್ಟು ನಂಬರ್ ಆಫ್ ಟೈಮ್ಸ್ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ವೈಲ್ ಲೂಪ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಯು ಅಂತ ಹೇಳಿದ್ರೆ ಒಂದು ಮಾರ್ಕ್ ಆಗಿರುವಂತ ವರ್ಟೆಕ್ಸ್, ದಟ್ ಇಸ್ ದ ಮಿನಿಮಮ್ ವ್ಯಾಲ್ಯೂ ವಿ ಆರ್ ಎಕ್ಸ್ಟ್ರಾಕ್ಟಿಂಗ್ ಫ್ರಮ್ ದ ಕ್ಯೂ. That is we are going to mention it as marked value in the shortest path table. So ಅದನ್ನ ನಾವು ಎಸ್ ಗೆ ಹಾಕ್ತೀವಿ. ಸೊ ಆಬ್ವಿಯಸ್ಲಿ ಎಷ್ಟು ನಂಬರ್ ಆಫ್ ಟೈಮ್ಸ್ ಎಕ್ಸಿಕ್ಯೂಟ್ ಆಗುತ್ತೆ, ಲಾಗ್ ವಿ ನಂಬರ್ ಆಫ್ ಟೈಮ್ಸ್. ಅಂದ್ರೆ ಎಷ್ಟು
ನಂಬರ್ ಆಫ್ ವರ್ಟೈಸಸ್ ಅನ್ನ ನಾವು ಪರ್ಟಿಕ್ಯುಲರ್ ಐಟರೇಷನ್ ಅಲ್ಲಿ ವಿ ಇಂದ ಕ್ಯೂ ಇಂದ ತೆಗೆದು ಎಸ್ ಗೆ ಹಾಕ್ತಾ ಹೋಗ್ತೀವಿ, ಅಷ್ಟು ಲಾಗ್ ನಂಬರ್ ಆಫ್ ಟೈಮ್ಸ್ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಎಸ್, ನೆಕ್ಸ್ಟ್ ಪಾರ್ಟ್ ಆಫ್ ದ ಕೋಡ್ ಏನು? ಸೊ ಈಗ ಮಾರ್ಕ್ ಮಾಡಿರುವಂತ ವ್ಯಾಲ್ಯೂನ ಎಸ್ ಗೆ ಹಾಕಿದ್ಮೇಲೆ ಸೊ ನೆಕ್ಸ್ಟ್ ಏನು, ಮಾರ್ಕ್ ಆಗಿರ್ತಕ್ಕಂತ ಒಂದು ವರ್ಟೆಕ್ಸ್ ಇಂದ ಅನ್ಮಾರ್ಕ್ಡ್ ವರ್ಟೆಕ್ಸಸ್ ಏನಿರುತ್ತೆ ಅದಕ್ಕೆ ಡಿಸ್ಟೆನ್ಸ್ ವ್ಯಾಲ್ಯೂನ ಅಪ್ಡೇಟ್ ಮಾಡೋದು. ಸೊ ಫಾರ್ ಈಚ್ ವರ್ಟೆಕ್ಸ್ ವಿ ವಿಚ್ ಇಸ್ ಅಡ್ಜಸೆಂಟ್ ಟು ಯು, ಎಲ್ಲೆಲ್ಲಿ ನಮ್ಗೆ ಇನ್ಫಿನಿಟಿ ಬರುತ್ತೆ ಅಲ್ಲೆಲ್ಲೂ ಮಿನಿಮಮ್ ವ್ಯಾಲ್ಯೂ ಫಾರ್ಮುಲಾನ ನಾವು ಹಾಕಲ್ಲ, ನೆನ್ಪಿರ್ಬೇಕು ನಿಮ್ಗೆ. ಸೊ ಆ ಮಿನಿಮಮ್ ವ್ಯಾಲ್ಯೂ ಫಾರ್ಮುಲಾ ಹಾಕಿದಾಗ ಮಾತ್ರ ನಾವು ಈ ಕೋಡ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಮತ್ತೆ ಅದು ಎಷ್ಟು ಟೈಮ್ಸ್ ಎಕ್ಸಿಕ್ಯೂಟ್ ಆಗುತ್ತೆ, ನಂಬರ್ ಆಫ್ ಅಡ್ಜಸೆಂಟ್ ವರ್ಟೆಸಸ್ ಎಷ್ಟು ಸಿಗುತ್ತೆ ಅಷ್ಟು ಟೈಮ್ಸ್. ಅದಕ್ಕೆ ನಾವ್ ಏನಂತ ತಗೊಂಡಿದ್ವಿ, ಬಿಗ್ ಓ ಆಫ್ ಇ ಅಂತ ತಗೊಂಡಿದ್ವಿ. ಬಿಗ್ ಓ ಆಫ್ ಇ ಅಂದ್ರೆ ಎಷ್ಟು ಎಡ್ಜಸ್ ಸಿಗತ್ತೆ, ಅಂದ್ರೆ ಡೈರೆಕ್ಟ್ ಎಡ್ಜಸ್ ಎಷ್ಟು ಸಿಗತ್ತೆ ಅಷ್ಟು ನಂಬರ್ ಆಫ್ ಟೈಮ್ಸ್ ನಾವು ಡಿಸ್ಟೆನ್ಸ್ ಫಾರ್ಮುಲಾನ ಹಾಕಿ ಡಿಸ್ಟೆನ್ಸ್ ಅರಿಯನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ಲಾಗ್ ವಿ ನಂಬರ್ ಆಫ್ ಟೈಮ್ಸ್. ಅಂದ್ರೆ ಎಷ್ಟು ವ್ಯಾಲ್ಯೂಸ್ ಅನ್ನ ನಾವು ಡೈರೆಕ್ಟ್ ಆಗಿ ಮಾರ್ಕ್ಡ್ ಇಂದ ಅನ್ಮಾರ್ಕ್ಡ್ ಗೆ ತಗೊಂತೀವಿ ಅಷ್ಟು ನಂಬರ್ ಆಫ್ ಟೈಮ್ಸ್ ಅಂತ ಅರ್ಥ. ಓಕೆ, ಸೊ ದ ಟೋಟಲ್ ರನ್ನಿಂಗ್ ಟೈಮ್ ಈಗ ಎಲ್ಲ ಸೇರಿಸಿ ನಾವು ಕಂಪ್ಯೂಟ್ ಮಾಡಿ ಅನಲೈಸ್ ಮಾಡಿದ್ರೆ ಇಟ್ ಕಮ್ಸ್ ಟು ಬಿಗ್ ಓ ಆಫ್ ವಿ ಲಾಗ್ ವಿ ಪ್ಲಸ್ ಇ ಲಾಗ್ ವಿ ಅಷ್ಟು ಟೈಮ್ಸ್. So the detailed discussion is beyond the scope of this session. Hence, if you want a detailed discussion, you can always refer to any of the websites. So in short, v log v gets cancelled and it is the value is 0. So e log v ashte namge sigodu. So big O of e log v ashtu namge ಈ ಪರ್ಟಿಕ್ಯುಲರ್ ಅಲ್ಗಾರಿದಮ್ ನ ರನ್ ಟೈಮ್. ಸೊ ರನ್ ಟೈಮ್ ಕಾಂಪ್ಲೆಕ್ಸಿಟಿ ಅನ್ನ ನೋಡ್ಬಿಡೋಣ. ಸೊ ಎರಡು ರೀತಿನಲ್ಲಿ ನಾವು ಇನ್ಪುಟ್ ಅನ್ನ ಕೊಡ್ಬೋದು ಗ್ರೀಡಿ ಅಲ್ಗಾರಿದಮ್ಗೆ. ನಾವು ಪ್ರಿಮ್ಸ್ ಮತ್ತೆ ಕ್ರಿಸ್ಕಲ್ ಅಲ್ಲಿ ಹೇಗೆ ನೋಡಿದ್ವಿ ಅದೇ ತರ ಇಲ್ಲೂ ಕೂಡ ಎರಡು ರೀತಿನಲ್ಲಿ ಇನ್ಪುಟ್ ಅನ್ನ ಕೊಡ್ಬೋದು. ಒಂದು ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಆಗಿ ಕೊಡ್ಬೋದು. ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಆಗಿ ನಾವು ಇನ್ಪುಟ್ ಅನ್ನ ಕೊಟ್ಟಾಗ ನಮ್ಗೆ ವಿ ಸ್ಕ್ವೇರ್ ನಷ್ಟು ಅಂದ್ರೆ ಎಷ್ಟು ನಂಬರ್ ಆಫ್ ವರ್ಟೈಸಸ್ ಇರುತ್ತೆ ಅದರ ಸ್ಕ್ವೇರ್ ನಷ್ಟು ನಂಬರ್ ಆಫ್ ಟೈಮ್ಸ್ ನಮ್ಗೆ ಟೋಟಲ್ ರನ್ನಿಂಗ್ ಟೈಮ್ ಸಿಗುತ್ತೆ. ಇನ್ನು ಅಡ್ಜಸೆನ್ಸಿ ಲಿಸ್ಟ್ ಆಗಿ ನಾವು ಕೊಟ್ರೆ ದಟ್ ಇಸ್ ವಾಟ್ ವಿ ಜಸ್ಟ್ ಸಾಲ್ವ್. ಈಗೇನು ಶಾರ್ಟೆಸ್ಟ್ ಪಾತ್ ಟೇಬಲ್ ಅನ್ನ ನಾವು ಕ್ರಿಯೇಟ್ ಮಾಡಿದ್ವಿ. ಸೊ ನಂಬರ್ ಆಫ್ ಎಡ್ಜಸ್ ನ ಒಂದು ಟೇಬಲ್ ಅನ್ನ ನಾವು ಕ್ರಿಯೇಟ್ ಮಾಡಿ ಅದನ್ನ ಅಡ್ಜಸೆನ್ಸಿ ಲಿಸ್ಟ್ ರೂಪದಲ್ಲಿ ನಾವು ಕೊಟ್ರೆ ಆ ಶಾರ್ಟೆಸ್ಟ್ ಪಾತ್ ಟೇಬಲ್ ಅನ್ನ ನಮ್ಮ ಒಂದು ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ಕೊಂಡು ನಮಗೆ ಔಟ್ಪುಟ್ ಅನ್ನ ಕೊಡುತ್ತೆ. ಸೊ ನಾವು ಕೊಡ್ತಕ್ಕಂಥ ಇನ್ಪುಟ್ ಏನು, ಬರೀ ಅಡ್ಜಸೆನ್ಸಿ ಲಿಸ್ಟ್ ಮಾತ್ರ. ಸೊ ಅದೇ ಶಾರ್ಟೆಸ್ಟ್ ಪಾತ್ ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಇಂಟರ್ನಲಿ ಅಂದ್ರೆ ಆ ಕಾನ್ಸೆಪ್ಟ್ ಅಲ್ಲಿ ಅದು ವರ್ಕ್ ಆಗಿ ನಮ್ಗೆ ಶಾರ್ಟೆಸ್ಟ್ ಪಾತ್ ಅನ್ನ ಮಾತ್ರ ಕೊಡ್ತಾ ಹೋಗುತ್ತೆ. ಯಾವ ರೀತಿಯಲ್ಲಿ ಕೊಡುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಸೋರ್ಸ್ ವರ್ಟೆಕ್ಸ್ ಇಂದ ಬೇರೆ ಎಲ್ಲ ವರ್ಟೆಕ್ಸಸ್ ಕೂಡ ಅದು ಶಾರ್ಟೆಸ್ಟ್ ಪಾತ್ ಅನ್ನ ಕೊಡ್ತಾ ಹೋಗುತ್ತೆ. ನಾವು ಈ ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ಒಂದು ಮಾತ್ರ ನೋಡಿದ್ವಿ, ದಟ್ ಇಸ್ ಎ ಟು ಎಫ್ ನೋಡಿದ್ವಿ. ಅದೇ ತರ ಎ ಟು ಬಿ, ಎ ಟು ಸಿ, ಎ ಟು ಡಿ, ಎ ಟು ಇ ಮತ್ತೆ ಎ ಟು ಎಫ್ ಎಲ್ಲ ಶಾರ್ಟೆಸ್ಟ್ ಪಾತ್ ಗಳನ್ನು ಕೂಡ ನಾವು ಪ್ರೋಗ್ರಾಮ್ ನಲ್ಲಿ ಬರೆದು ಎಕ್ಸಿಕ್ಯೂಟ್ ಮಾಡಬಹುದು. ಓಕೆ, ಸೊ ಕಮಿಂಗ್ ಬ್ಯಾಕ್, ಅಡ್ಜಸೆನ್ಸಿ ಲಿಸ್ಟ್ ಅನ್ನ ನಾವು ಕೊಟ್ಟಾಗ ನಮಗೆ ಅಲ್ಲಿ ಸ್ಟೋರ್ ಆಗ್ತಕ್ಕಂತ ವ್ಯಾಲ್ಯೂಸ್ ಯಾವ ತರ ಇರುತ್ತೆ, ಕ್ಯೂ ಅಲ್ಲಿ ಆಲ್ರೆಡಿ ಹೇಳಿದೆ ನಾನು, ಮಿನಿಮಮ್ ಹೀಪ್ ಆಗಿ ನಾವು ವ್ಯಾಲ್ಯೂಸ್ ಅನ್ನ ಅಲ್ಲಿ ಸ್ಟೋರ್ ಮಾಡಿರ್ತೀವಿ. ಸೊ ಹಾಗಾಗಿ ಅದು ಬಿಗ್ ಓ ಆಫ್ ಇ ಲಾಗ್ ವಿ ನಂಬರ್ ಆಫ್ ಟೈಮ್ಸ್ ಅಷ್ಟು ಅದು ರನ್ ಟೈಮ್ ಕಾಂಪ್ಲೆಕ್ಸಿಟಿನ ಎಕ್ಸಿಬಿಟ್ ಮಾಡ್ತಾ ಇದೆ. ಅಲ್ಲಿ ಮಾಡ್ಯುಲಸ್ ಆಫ್ ಇ ಅಂದ್ರೆ ನಂಬರ್ ಆಫ್ ಎಡ್ಜಸ್, ಲಾಗ್ ದಿ ನಂಬರ್ ಆಫ್ ವರ್ಟೈಸಸ್. ಎಲ್ಲೆಲ್ಲಿ ನಮ್ಗೆ ಅಡ್ಜಸೆಂಟ್ ಎಡ್ಜಸ್ ಸಿಗ್ತಾ ಹೋಗುತ್ತೆ ಅಷ್ಟು ಮಾತ್ರ ಅದು ಕಂಪ್ಯೂಟ್ ಆಗುತ್ತೆ. ಅದಕ್ಕೆ ಇ ಲಾಗ್ ವಿ ಅಂತ ನಾವು ತಗೊಂಡಿದ್ವಿ. Okay, so hope you have understood the concepts that have been discussed in this session. Thanks for watching the video.